ನಿಮ್ಗೊಂದು ಚೂರು ಫೀಲಿಂಗ್ಸೇ ಇಲ್ಲ. ಇನ್ನು ರೊಮ್ಯಾನ್ಸ್ ಅಂತೂ 3 ಕಿಲೋಮೀಟರ್ ದೂರ. ಅಲ್ಲ ಕಣಯ್ಯ. ಬಜಾರಿ ನಿನ್ ಬುದ್ಧಿ ಬಿಡ್ತೀಯ? ಒನ್ಸ್ ಅ ಬಜಾರಿ ಇಸ್ ಆಲ್ವೇಸ್ ಅ ಬಜಾರಿ ಗುರು. ಏನೋ ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಏನೋ ಮಾಡೋದಿಕ್ ಹೋದೆ, ಈ ತರ ಎಡ್ವರ್ಟ್ ಆಗೋಯ್ತು. ನಾನು ಈ ತರ ಸೀರೆ ತಂದ್ಕೊಟ್ಟೆ ಅಂತ ನೀನು ಬೇಜಾರಿಲ್ಲ ತಾನೆ? ನಿಂಗೆ ಸೀರೆ ಸೆಲೆಕ್ಟ್ ಮಾಡಕ್ ಬರಲ್ಲ, ಅದ್ ನಿಜಾನೆ. ಆದ್ರೆ ನೀನು ರೋಬೋಟ್ ಅಲ್ಲ. ಯಾಕೆಂದ್ರೆ ಇದನ್ನ ನೀನು ನನ್ಗೆ ಕೊಡ್ಬೇಕು ಅಂದ್ಕೊಂಡೆ. ಅದು ಅಲ್ಲ, ನಿನಗ್ ಸೆಲೆಕ್ಟ್ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರು ಅದಕ್ಕೆ ಹೆಲ್ಪ್ ತಗೊಂಡೆ. ನಿನ್ನ ಎಫರ್ಟ್ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನನಗೆ ಖುಷಿ ಕೊಡ್ಬೇಕು ಅನ್ನೋ ನಿನ್ ಫೀಲ್ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನಿನ್ನ ಇಷ್ಟೊಂದು ಪ್ರೀತಿಸೋದು. ಈ ಸೀರೆ ನೀನು ಉಟ್ಕೋತೀಯ? ಆದ್ರೆ ಅದಕ್ಕೆ ನಮ್ಮ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ನಿನ್ನನ್ನು ತುಂಬಾನೇ ಪ್ರೀತಿಸ್ತೀನಿ ಬಜಾರಿ. ನೀನು ನನ್ನ ಲೈಫಲ್ಲಿ ಬಂದಿರೋದೇ ನಾನು ಅದೃಷ್ಟ ಅನ್ಕೋತೀನಿ. ಐ ಲವ್ ಯು ಸೋ ಮಚ್ ಬಜಾರಿ. ಐ ಲವ್ ಯು ಸೋ ಮಚ್ ಮೈ ವೈಫ್. ಅಪ್ಪ, ಅಮ್ಮ ಬಂದಿದ್ದಾಳೆ. ಹೌದಾ? ಬರೀ ಬರೀ ಬಂದ್ಯಾ ನೀನು? ಎಲ್ಲಿ ಹೋಗಿದ್ದೆ ರೀ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಹೋಗೋವಾಗ್ಲೂ ಹೇಳಿ ಹೋಗಿದ್ದೆ, ಆಮೇಲೆ ಫೋನ್ನಲ್ಲೂ ಹೇಳಿದ್ದೀನಿ. ನಾನು ಮಹಿಳಾ ಮಂಡಳಿಗೆ ಹೋಗಿದ್ದೆ. ಅಲ್ಲಿ ಯಾವ ಮೀಟಿಂಗು ಇರ್ಲಿಲ್ಲ. ನೀನ್ ಸುಳ್ಳು ಯಾಕೆ ಹೇಳ್ದೆ? ಎಲ್ಗೆ ಹೋಗಿದ್ದೆ ಹೇಳೋ? ಹೌದು, ನಾ ಸುಳ್ಳು ಹೇಳಿದೆ. ಅಂತ ಅನಿವಾರ್ಯ ಏನಿತ್ತು ಪರಿ ನಿನಗೆ? ಇದಕ್ಕೋಸ್ಕರ ನಾನು ಸುಳ್ಳು ಹೇಳಿದ್ದೆ. ಏನಮ್ಮ ಇದು ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತು ಪರಿ ಇಷ್ಟೆಲ್ಲ ದುಡ್ಡು? ನಾನು ಹೇಳಿದ್ನಲ್ರಿ, ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತ. ಅದಂತರಕ್ಕೆ ನಾನು ಹೋಗಿದ್ದು. ಅಲ್ಲಮ್ಮ, ಇಷ್ಟೊಂದು ದೊಡ್ಡ ಅಮೌಂಟ್ ಒಬ್ಳೆ ಹೋಗ್ತಂದ್ಯಾ? ಹೇಗ್ ಕೊಟ್ರು? ಯಾರು ಕೊಟ್ರು? ಚೀಟಿ ಹಾಕಿದ್ದೆ ಕಣೆ. ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ, ಆದ್ರೆ ನಾನು ಇದನ್ನ ಸುಲಭಕ್ಕೆ ನಂಬೋದಕ್ಕೂ ತಯಾರಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ. ನಿಜ ಹೇಳು, ಇಷ್ಟೆಲ್ಲ ದುಡ್ಡು ಚೀಟಿದ? ಹೌದು ರೀ. ಅಮ್ಮ, ನಿಜ ಹೇಳು, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಚೀಟಿ ದುಡ್ಡು ಅಂದ್ರೆ ನಾನ್ ಮಾತ್ರ ನಂಬಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಚೀಟಿ ಯಾರು ನಡೆಸ್ತಾ ಇಲ್ಲ. ಇದ್ ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇನ್ ಗೊತ್ತೇನೆ, ನಮ್ಮ ಅಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಾನು ಒಂದು ಚೀಟಿ ಹಾಕ್ತಾ ಇದ್ದೆ. ಅದೇ ಅವಳು ಮದ್ವೆಗೋಸ್ಕರ ಸ್ವಲ್ಪ ಸ್ವಲ್ಪನೇ ಕೂಡಿಡ್ತಾ ಇದ್ದೆ.
ಆದ್ರೆ ನಾನು ಯಾರ ಹತ್ರನೂ ಹೇಳಿಲ್ಲ. ಈಗ 4-5 ವರ್ಷದಲ್ಲಿ 25 ಲಕ್ಷ ಆಗಿದೆ. ನಮ್ಮ ಅಮ್ಮ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ಬೋದು ಅಲ್ವೇನ್ರಿ? ನಿಜಾನ ಪರಿ? ಅಯ್ಯೋ, ನಾನ್ ಯಾಕ್ರಿ ಸುಳ್ಳು ಹೇಳಿ? ನಮ್ಮ ಆರ್ತಿ ಮತ್ತೆ ಅಮ್ಮ ಮದ್ವೆಗೆ ಮಧ್ಯದಲ್ಲಿ ಅಂತರ ಇರುತ್ತೆ ಅನ್ಕೊಂಡಿದ್ದೆ. ಆರ್ತಿ ಮದ್ವೆ ಹೇಗೋ ಆಗೋಯ್ತು. ಆಗ್ಲೂ ಈ ಚೀಟಿ ತೆಗಿಬೇಕು ಅಂತಾನೆ ಅನ್ಕೊಂಡಿದ್ದೆ, ಆಗ್ಲೇ ಇಲ್ಲ. ಆಮೇಲೂ ತೆಗಿಯೋಕ್ಕಾಗ್ಲಿಲ್ಲ. ಆದ್ರೆ ಈಗ ದೇವ್ರ ಕಣ್ಬಿಟ್ಟ ಅನ್ಸ್ತಿದೆ. ಯಾಕೆ ಪರಿ ಇದನ್ನೆಲ್ಲ ಮುಚ್ಚಿಟ್ಟಿದ್ದೆ ನೀನು? ಅದನ್ನ ಮುರಿದ್ರೆ ಖರ್ಚಾಗ್ಬಿಡುತ್ತೆ ಅಂತ ಅನ್ಕೊಂಡಿರಿ. ಅದು ಹಾಗೆ ಒಂದ್ ದೊಡ್ಡ ಮೊತ್ತ ಆಗ್ಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಅರೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನ್ ನನ್ನನ್ನು ಕ್ಷಮಿಸ್ಬೇಕು ಪರಿ. ಮನೆ ಯಜಮಾನ ಆಗಿ ನಾನ್ ಮಾಡ್ಬೇಕಾಗಿರೋ ಕೆಲಸನ ನೀನ್ ಮಾಡಿದ್ಯಾ. ಇವತ್ತು ನಾನು ತುಂಬಾ ಸಣ್ಣವನಾಗ್ಬಿಟ್ಟೆ. ನೋಡಿ, ಯಾವತ್ತೂ ಇಂತ ಮಾತಾಡ್ಬೇಡಿ ನೀವು. ನಿಮ್ ತ್ಯಾಗ, ನಿಮ್ ಸಹನೆಯಿಂದಾನೆ ಇವತ್ ನಾವೆಲ್ಲ ಚೆನ್ನಾಗಿರೋದು. ನೀವು ದೊಡ್ಡವರಾಗೇ ಇರ್ಬೇಕು ಯಾವಾಗ್ಲೂ. ನಮ್ಮ ಅಮ್ಮ ಮದ್ವೆ ಮಾಡೋಷ್ಟು ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ ಅಂತ ನನಗೆ ಗೊತ್ತಿತ್ತು ರೀ. ಅದಕ್ಕೆ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಿದ್ದು. ಆಮೇಲೆ ವೇದಾಂತ ಹತ್ರ ಸಹಾಯ ತಗೊಳ್ಳೋದಕ್ಕೆ ನನಗೆ ಮನಸ್ಸಿರ್ಲಿಲ್ಲ. ಪರಿ, ನನ್ನ ತಲೆ ಮೇಲಿದ್ದ ಬೆಟ್ಟದಷ್ಟು ಭಾರನ ನೀನು ಬರ್ರಂತ ಹೇಳಿಸ್ಬಿಟ್ಟೆ. ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಆರ್ತಿ, ಅಷ್ಟ್ ಹತ್ರ ಬೇಡ. ಅದಕ್ಕೆ ನೀವೇನು ಟೆನ್ಷನ್ ತಗೊಂಬಿಡಿ. ವಿಕ್ಕಿಯವರು ತುಂಬಾ ಹೂ ತಂದಿದ್ದಾರೆ, ಎಲ್ಲ ಕಡೆ ಡೆಕೋರೇಟ್ ಮಾಡಬಹುದು. ಆಗಿದ್ರೆ ಸೂಪರ್. ಧ್ರುವ ವಾಪಸ್ ಬಂದಿದ್ದಾನೆ ಅಂತ ಏರಿಯಾಗೆ ಗೊತ್ತಾಗ್ಬೇಕು. ಆ ತರ ಡೆಕೋರೇಟ್ ಮಾಡೋಣ. ಒಳ್ಳೆ ತಮಾಷೆ ನಿಮ್ದು. ನಾವ್ ಮನೆ ಒಳಗಡೆ ಡೆಕೋರೇಟ್ ಮಾಡಿದ್ರೆ ಏರಿಯಾಗೆ ಹೇಗೆ ಗೊತ್ತಾಗುತ್ತೆ? ಹೌದಲ್ವಾ? ಅವ್ನ್ ವಾಪಸ್ ಬಂದಿರೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನ್ ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾರಿ. ಪರವಾಗಿಲ್ಲ, ಕೊಡಿ. ಓಹೋ, ಏನು ಹೆಂಡತಿ ಮತ್ತೆ ಚಾಮುಂಡಿ ಅವಾಗ್ಲೇ ಡೆಕೋರೇಷನ್ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದೀರಾ? ಡೆಕೋರೇಷನ್ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನಾವು ಮಾಡೋ ಗಲಾಟಿ ಏರಿಯಾಗಲ್ಲ, ಊರು ಕೇರಿಗೆ ಗೊತ್ತಾಗ್ಬೇಕು. ಏನ್ ನಡೀತಾ ಇದೆ ಇಲ್ಲಿ? ಆಗ್ಲೇ ಧ್ರುವ ಮನೆಗ್ ಬಂದಿದ್ ಸಂಭ್ರಮ ಎಲ್ಲ ಮುಗಿತಲ್ವಾ? ಮತ್ತಿದೇನಿದು? ಅಮ್ಮ, ನಿಜವಾಗ್ ನಿಮಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಧ್ರುವ ವಾಪಸ್ ಬರೋದಕ್ಕೆ ನೀವು ಒಂದ್ ಕಾರಣ. 6 years ಅವ್ನು ಈ ಮನೇಲಿ ಇಲ್ದೇ ಇರೋದಕ್ಕೆ ಏನೋ ಒಂದು ಮಿಸ್ಸಿಂಗ್ ಫೀಲ್ ಅನಿಸ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಅಂತ ಫೀಲ್ ಅನಿಸ್ತಾ ಇದೆ. ಅಮೂಲ್ಯನು ಈ ಒಂದ್ ಸರ್ಕಸ್ ಅಲ್ಲಿ ಭಾಗಿಯಾಗಿದ್ಲು. ಅವಳ ನಮ್ಮ ಮನೆಗ್ ಬರೋಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಒಳ್ಳೇದಾಗ್ತಿದೆ. ಇನ್ನು ಅವಳ ಮನೆಗ್ ಬಂದ್ರೆ ಡೈಲಿ ಮಾರಿ ಹಬ್ಬಾನೆ. ನಾನ್ ಕೇಳ್ತಾ ಇರೋದೇನು, ನೀವ್ ಹೇಳ್ತಾ ಇರೋದೇನು? ನಾನು ಈ ಡೆಕೋರೇಷನ್ ಎಲ್ಲ ಏನಕ್ ಮಾಡ್ತಿದ್ದೀರಾ ಅಂತ ಕೇಳಿದ್ದು. ಅದು ಅತ್ತೆ, ರಾಜಣ್ಣ ಮನೆಗೆ ಬಂದಿದ್ದ ಖುಷಿಗೆ ಅಜ್ಜಿ ಸತ್ಯನಾರಾಯಣ ಪೂಜೆ ಇಟ್ಕೊಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ ಮದರ್ ಇಂಡಿಯಾ, ಅಮ್ಮಗೆ ಕೊಡೋಕೆ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸರ್ಪ್ರೈಸಾ? ಏನ್ ಪ್ಲಾನ್ ಮಾಡಿದಾರೆ ನಿಮ್ಮ ಅಜ್ಜಿ? ಸರ್ಪ್ರೈಸ್ ಅಂತ ಹೇಳಿ ಅದನ್ನ ಮುಂಚೆನೆ ಹೇಳ್ಬಿಟ್ರೆ ಅದನ್ನ ಸರ್ಪ್ರೈಸ್ ಅಂತ ಕರೀತಾರ? ಸ್ವಲ್ಪ ವೇಟ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ.
ಅಸಲಿ ಆಟ ಇವಾಗ ಶುರು ಆಗುತ್ತೆ ಸುಹಾಸಿನಿ. ಕುಣ್ಸೋಳ್ ಬರ್ತಿರಳೆ, ಕುಣಿಯೋಕ್ ರೆಡಿ ಆಗಿರೋ. ಅಂಜು, ಅದಕ್ಕೆ ಫೋನ್ ಹೊಡ್ಕೋತಾ ಇದೆ, ಯಾರಾದ್ರೂ ಬಂದು ನೋಡ್ರಮ್ಮ. ಹಾ ಬಂದೆಮ್ಮ. ಹಲೋ, ಯಾರು? ಹಲೋ ಅಮ್ಮ, ಎಲ್ಲಿದ್ದೀರಾ ನೀವು? ಅಮ್ಮನ? ನಮ್ಮ ಅಮ್ಮಂಗೆ ಯಾರು ಗಂಡ್ ಮಕ್ಳಿಲ್ಲ, ಇರೋದೇ 4 ಜನ ಹೆಣ್ಮಕ್ಳು. ಅದ್ರಲ್ಲಿ ನಾನು 3ನೇವಳು ಮಾತಾಡ್ತಿರೋದು. ನಿಮ್ಗೆ ಯಾರು ಬೇಕು? ಓ ನೀನಾ? ಅಮ್ಮಂಗೆ ಫೋನ್ ಕೊಡು. ಅದೆಲ್ಲ ಕೊಡಕ್ಕಾಗಲ್ಲ. ಏನ್ ವಿಷಯ ನನ್ನ ಹತ್ರನೇ ಹೇಳು. ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡೋಷ್ಟು ಫ್ರೀ ಟೈಮ್ ನನ್ನ ಹತ್ರ ಇಲ್ಲ. ಮೊದಲು ಅಮ್ಮಂಗೆ ಫೋನ್ ಕೊಡು. ತಗೊಳಪ್ಪ, ಅನ್ಕೊಂಡಿದ್ದೆ, ಹಾಗೆ ಆಯ್ತು. ಏನು ನೀನು ಅನ್ಕೊಂಡಿದ್ದು? ಇಲ್ಲಿಂದ ಅಲ್ಲಿ ಹೋದ ತಕ್ಷಣ ಪೂರ್ತಿ ಚೇಂಜ್ ಆಗ್ಬಿಟ್ಟಿದ್ಯಾ ಅಲ್ವಾ? ಇಲ್ಲಿ ರಾಜಣ್ಣ ಆಗಿದ್ದವನು ಅಲ್ಲಿ ಧ್ರುವ ವಸಿಷ್ಠ ಆಗಿದ್ಯಾ? ಇಲ್ಲ ಅದಿತಿ, ನಾನು ಹಾಗೆಲ್ಲ ಬದಲಾಗಲ್ಲ. ಯಾವಾಗ್ಲೂ ಒಂದೇ ತರ ಇರ್ತೀನಿ. ಇಲ್ಲಿ ಸತ್ಯನ ಪೂಜೆ ಇದೆ, ನಿನ್ನೆಲ್ಲ ಕರೆದಿರಂತಲ್ಲ. ಇನ್ನೂ ಅಪ್ಪ ಅಮ್ಮ ಬಂದಿರಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಬೇಗ ಬನ್ನಿ ಅಂತ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಫೋನ್ ಕೊಡು. ಇದನ್ನ ಮೊದ್ಲೇ ಹೇಳಿದ್ರೆ ಇದೆಲ್ಲ ಇರ್ತಿತ್ತಾ? ಇರುವ ನಿಮಿಷ. ರಾಜ, ಅಮ್ಮ ಇಲ್ಲಿ ವೇದಾಂತ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಎಲ್ಲರೂ ಬನ್ನಿ, ಆದಷ್ಟು ಬೇಗ ಬನ್ನಿ. ಅಯ್ಯೋ ಹೌದಾ? ಯಾಕಮ್ಮ, ಏನೋ ಸಮಸ್ಯೆ ಇರೋ ತರ ಇದೆ? ಅದೇನೋ ಗೊತ್ತಿಲ್ಲಪ್ಪ, ಇವತ್ತಂತೂ ತುಂಬಾನೇ ಸುಸ್ತಾಗ್ತಾ ಇದೆ. ಹೆಜ್ಜೆ ಇಡಕ್ಕೂ ಕಷ್ಟ ಆಗ್ತಾ ಇದೆ. ನಾನಿವತ್ತು ಬರೋಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೋಬೇಡಕ್ಕಂದ. ನೀವೇನೇ ಕಾರಣ ಕೊಟ್ಟರು ನಾನು ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇದೆ. ಯಾಕಂದ್ರೆ ನೀವು ಇಲ್ಲಿಗೆ ಬಂದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಆದ್ರೆ ನೀವು ಸುಸ್ತು ಅಂತಿದ್ದೀರಾ, ಅದನ್ನ ಬೇರೆಯವ್ರು ಬಂದು ಸರಿ ಮಾಡೋದಕ್ಕಂತೂ ಆಗಲ್ಲ. ನೀವೇ ರೆಸ್ಟ್ ಮಾಡಬೇಕು. ಹೌದಪ್ಪ. ಸರಿ ಅಮ್ಮ, ಆದ್ರೆ ನಾಳೆ ನಾಳಿದ್ದು ನಾನೇ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೇನೆ. ಆಯ್ತು ಕಣಪ್ಪ, ಹಾಗೆ ಆಗ್ಲಿ. ಅಮ್ಮ ಕಾಲ್ ಕಟ್ ಮಾಡ್ಬೇಡ, ಕೊಡಿ. ಇಲ್ಲ, ಕಟ್ ಮಾಡಿಲ್ಲ. ಏನ್ ಹೇಳು? ಏನು ಸೆಲೆಬ್ರೇಷನ್ ತುಂಬಾ ಜೋರಾ? ತುಂಬಾನೇ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ನೀನ್ ಇಲ್ಲಿದ್ದಾಗ್ಲೇ ಕೈಗೆ ಸಿಗ್ತಾ ಇರ್ಲಿಲ್ಲ, ಇನ್ ಅಲ್ಲಿಗೆ ಹೋದ್ಮೇಲೆ ಕೇಳ್ಬೇಕಾ? ಇರೋ 8 ಕಿಲೋಮೀಟರ್ ಡಿಸ್ಟೆನ್ಸ್ ನ ಲೀಪ್ ಇಯರ್ ಗ್ಯಾಪ್ ಅನ್ನೋ ತರ ಫೀಲ್ ಮಾಡ್ತೀಯ. ನಂಗ್ ಬುದ್ಧಿ ಇಲ್ಲ, ಯಾವಾಗ್ಲೂ ನಾನೇ ಕನ್ಸ್ ಕಾಣೋದಾಯ್ತು. ಕರ್ಮ ಕರ್ಮ. ಏನ್ ಮಾಡ್ತಿದ್ದೆ ಬಚಾರಿ? ವೇದಾಂತ್, ನೀನ್ ದೂರ ನಿಂತ್ಕೋ. ನಾನು ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದೀನಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನ್ ಏನ್ ಬೇಕಾದ್ರೂ ಮಾಡು, ಅದು ನನ್ನ ಮಾತ್ರ ದೂರ ನಿಂತ್ಕೊಂತ ಹೇಳಿ. ವೇದಾಂತ್, ನಾನು ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದೀನಿ. ಪ್ರಸಾದ್ ಹೋಗಿ ಆಮೇಲೆ ಏನೇನೋ ಆಗ್ಬಿಡುತ್ತೆ. ನೀನು ಏನ್ ಬೇಕಾದ್ರೂ ಮಾಡು, ಆದ್ರೆ ನಾನಂತೂ ಇಲ್ಲ ನಿಂತ್ಕೋತೀನಿ. ಮನೇಲಿ ಆರಾಮ್ಸೆ ಓಡಾಡ್ಕೊಂಡು ಇರೋಕ್ಕಾಗಲ್ಲಪ್ಪ. ಕರ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ. ಅವಿವಾಹಿತರ ಸಂಘದಲ್ಲಿ ವಿವಾಹಿತರಿಗೆ ಮುಜುಗರ ಆಗ್ತಾ ಇದೆ ಅಪ್ಪ.
ಅದಕ್ಕೆ ಅನ್ಸುತ್ತೆ ಹೇಳೋದು ಕಲಿಯುಗ ಅಂತ. ಅದ್ಯಾ ಹಾಗಲ್ಲ ಅದ್ಯಾ, ಐ ವಾಸ್ ಜಸ್ಟ್ ಏನ್ ಜಸ್ಟ್ ನಿಮ್ಗೆ ಕಿಚನ್ ಒಳಗೆ ರೊಮ್ಯಾನ್ಸ್ ಆಗ್ಬೇಕಾ? ಅದ್ಯಾ ಹಾಗೆಲ್ಲ ಏನೂ ಇಲ್ಲ. ನಾನು ಅಮೂಲ್ಯಗೆ ಅಡಿಗೆ ಮಾಡೋದನ್ನ ಹೇಳ್ಕೊಡ್ತಿದ್ದೆ. ಹಾ ಅದಕ್ಕೆ ನಿಜ, ಅದು ನನ್ಗೊಬ್ಳಿಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವಾ. ಅದು ಅಲ್ಲದೆ ಈ ಮನೇಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದ. ನಿನಗೆ ಈ ಮನೆ ಬಗ್ಗೆ ಗೊತ್ತಿಲ್ಲ ಒಪ್ಕೊಳ್ತೀನಿ, ಆದ್ರೆ ಅವನಿಗೆ ಅವನ ಮನೆ ಕಿಚನ್ ಬಗ್ಗೆ ಗೊತ್ತಿದ್ಯಾ? ಅದು ಅದಕ್ಕೆ ಹಾ ನನ್ಗೊಬ್ಳಿಗೆ ಅಡ್ಗೆ ಮಾಡೋದಕ್ಕೆ ಬೋರ್ ಆಗ್ತಿತ್ತು ಅಂತ ಬಂದ ಅಷ್ಟೇ. ಪರವಾಗಿಲ್ಲ ಬಜಾರಿ, ನಾನು ಬಿಟ್ಕೊಡಲ್ಲ. ಏನಾದ್ರು ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಸುಳ್ಳು ಹೇಳೋದೇ ಆದ್ರೆ ನಂಬೋ ತರ ಹೇಳ್ಬೇಕು ಅಮ್ಮು. ಹಳಿ ಇಲ್ದೇನೆ ರೈಲ್ ಬಿಟ್ರೆ ಹೆಂಗ್ ನಡೆಯುತ್ತೆ ಹೇಳು? ನದಿಯ ಬಿಕಾಸ್ ನನಗೆ ಮೊದಲು ಅಡುಗೆ ಮಾಡೋದಕ್ಕೆ ಬರ್ತಿರಲಿಲ್ಲ, ಒಪ್ಕೋತೀನಿ. ಆದ್ರೆ ಒಂದ್ 2-3 ಸಂದರ್ಭ ಬಂತಲ್ಲ, ಅವಾಗ ಅಡುಗೆ ಮಾಡೋದು ನಿಜವಾಗ್ಲೂ ಕಲ್ತ್ಕೊಂಡೆ. ಐ ಮೀನ್ ನಾನೊಬ್ಬನೇ ಅಷ್ಟೇ ಅಲ್ಲ, ನಮ್ಮ ಮನೇಲಿರೋ ಎಲ್ಲಾ ಗಂಡಸರು ಅಡುಗೆ ಮಾಡ್ತಾರೆ. ಟ್ರಸ್ಟ್ ಮೀ. ಇದ್ಯಾಕೋ ಸಿಕ್ಕಾಪಟ್ಟೆ ಓವರ್ ಆಯ್ತು, ಸರಿಯಾಗಿ ತಗ್ಲಾಕೊಂಡೆ. ನಾನೇನು ಬಿಲ್ಡಪ್ ಕೊಟ್ಟಿಲ್ಲ, ಇರೋದನ್ನೇ ಹೇಳಿರೋದು. ನೀವಿಬ್ರು ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡ್ಕೊಂಡ್ರೆ ನನಗೆ ಅರ್ಥ ಆಗತ್ತೆ. ಅಂಡ್ ಗಂಡಸೇನೋ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂತ ಹೇಳಿ ನೀನು ಒಪ್ಕೊಳ್ತಾ ಇದೀಯ ಅಮ್ಮು? ಅಯ್ಯೋ ಅದ್ ಹೆಂಗಕ್ಕೆ ನಮ್ ಕುಲನ ಬಿಟ್ಕೊಡ್ದಿಕ್ಕಾಗತ್ತೆ? ನಾವ್ ಹೆಂಗಸಲ್ಲ ಒಂದೇ ಪಾರ್ಟ್. ಇದು ಇದು ಮಾತು ಅಂತಂದ್ರೆ. ಬೈ ದ ವೇ ನೀವೇನೋ ದಬ್ಬಾಕ್ತೀನಿ ಅಂತಂದಿದ್ರಲ್ಲ, ಸೊ ಇವತ್ತು ಅಡುಗೆ ಜವಾಬ್ದಾರಿ ನಿಮ್ದೇನೆ. ಹೌದೌದು, ಭೀಮಸೇನ ನಳ ಮಹಾರಾಜರೆಲ್ಲ ಒಟ್ಟಿಗೆ ಅವತಾರ ಎತ್ತು ಬರ್ಲಿ, ನಂದೇನು ತಕರಾರಿಲ್ಲ. ಎಸ್ ಎಸ್, ಒಬ್ಬಟ್ಟು ಮಾಡ್ಬೇಕು, ಪೂಜೆ ಪ್ರಸಾದ ಮಾಡ್ಬೇಕು. ಇವತ್ತು ಒಂದಿನ ಆದ್ರೂ ಹೆಂಗಸೆಲ್ಲ ಆರಾಮಾಗಿರ್ತೀವಿ, ಓಕೆನಾ? ಈ ಬಜಾರಿ ಇಷ್ಟೋ ತನಕ ನನ್ನ ಪರವಾಗಿ ಮಾತಾಡಿಲ್ಲ, ಸಡನ್ ಪಾರ್ಟಿ ಚೇಂಜ್ ಮಾಡ್ಬಿಟ್ಲಲ್ಲ. ಏನಿವಾಗ ಅಡ್ಗೆ ನೀವೇ ಮಾಡ್ತೀರಾ ಇಲ್ಲ ಮಾಡಕ್ ಬರಲ್ಲ ಅಂತ ಒಪ್ಕೊಂತೀರಾ ಬಾಬಾ? ಆರ್ತಿ, ಅಡುಗೆ ಮಾಡೋದೇನು ರಾಕೆಟ್ ಸೈನ್ಸ್? ಅಫ್ಕೋರ್ಸ್ ಮಾಡ್ತೀನಿ. ನನ್ನ ಜೊತೆ ನನ್ನ ಟೀಮ್ ಬೇರೆ ಇರುತ್ತೆ. ವಿಕ್ರಾಂತ್, ಧ್ರುವ, ಐಡಿಯಾ ಸರ್ವಿಸ್. ಇವತ್ತು ಹಬ್ಬದ ಅಡ್ಗೆನ ಹುಡುಗರು ನೀವೆಲ್ಲ ಸೇರ್ಕೊಂಡು ಮಾಡೋದು ಅಂತ ನಿಮ್ಮ ಅಣ್ಣ ಕಮಿಟ್ ಆಗಿದ್ದಾರೆ. ಸೊ ನೀವ್ ಹೆಲ್ಪ್ ಮಾಡ್ತೀರಾ? ಏನಿಲ್ಲ. ಅಲ್ಲಿಗೆ ಇವತ್ತು ಊಟ ಮಾಡ್ದಂಗೆ. ಓ ಸರಿ, ಏನ್ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ಶುರು ಮಾಡ್ಕೊಳ್ಳಿ. ವಿಕ್ರಾಂತ್, ನಿನಗೆ ಪುಲಾವ್ ಮಾಡೋದಿಕ್ ಬರುತ್ತಲ್ವಾ? ನೀವು ಪುಲಾವ್ ಮಾಡಿ. ನನಗೆ ಇಲ್ಲಿವರೆಗೂ ಅದು ಪುಲಾವ ಪಲಾವ ಅನ್ನೋದೇ ಗೊತ್ತಿಲ್ಲ. ನೀನು ತಯಾರಿ ಮಾಡೋದು